ಶಮನೇವಾಡಿಯಲ್ಲಿ ಆಶಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ. ಗ್ರಾಮೀಣ ಭಾಗದ ನಾಗರಿಕರಿಗೆ ಆಶಾ ಆಸ್ಪತ್ರೆ ವರದಾನ. ಸ್ವಸ್ತಿ ಶ್ರೀ ಲಕ್ಷ್ಮೀ ಸೇನಾ ಭಟ್ಟಾರಕರು. ಮಾನವನು ತನ್ನ ಸುಖ, ಶಾಂತಿ ಮತ್ತು ಮನೋಭಿಲಾಷೆಗಳು ಪೂರ್ತಿಯಾಗಲೆಂದು ದೇವಾಲಯಕ್ಕೆ ತೆರಳಿ ಪರಮೇಶ್ವರನ ಕೃಪೆ ಯಾಚಿಸುತ್ತಾನೆ. ಅದೇ ರೀತಿ ಇಂದಿನ ತಾಂತ್ರಿಕ ಜೀವನ ಶೈಲಿಯಿಂದ ಅನೇಕ ರೋಗಗಳು ಉಂಟಾಗುತ್ತಿದ್ದು, ಆಸ್ಪತ್ರೆಗಳಲ್ಲಿನ ವೈದ್ಯರೇ ಮತ್ತೊಬ್ಬ ಪರಮೇಶ್ವರನಂತೆ ಜೀವ ರಕ್ಷಣೆ ಮಾಡುತ್ತಿದ್ದಾರೆ. ಆಶಾ ಗ್ರೂಪ್ ವತಿಯಿಂದ ಆರಂಭಗೊಂಡಿರುವ ಆಶಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈ ಭಾಗದ ರೋಗಿಗಳ ಪಾಲಿಗೆ ವರದಾನವಾಗಿ ಗಡಿ ಭಾಗದ ಗ್ರಾಮೀಣ ನಾಗರಿಕರ ತುರ್ತು ಆರೋಗ್ಯ ಸೇವೆಗೆ ಶ್ರಮಿಸಲಿ ಎಂದು ಜಗದ್ಗುರು ಸ್ವಸ್ತಿ ಶ್ರೀ ಲಕ್ಷ್ಮೀ ಸೇನಾ ಭಟ್ಟಾರಕ ಪಟ್ಟಾಚಾರ್ಯರು ಹೇಳಿದರು. ಅವರು ಇತ್ತೀಚೆಗೆ ಬೇಡ್ಗಿಹಾಳ್ ಶಮನೇವಾಡಿಯಲ್ಲಿ ಆಶಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಭವ್ಯ ಉದ್ಘಾಟನೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ಶಿವಪ್ರಸಾದ್ ದೇವರು ವಹಿಸಿದರು. ಆಸ್ಪತ್ರೆ ಅಂತಂದ್ರೆ ಮರುಜನ್ಮವನ್ನು ಕೊಡ್ತಕ್ಕಂತಹ ಒಂದು ದೇವರ ಮನೆ ಅಂತ ನಾವು ಕರೀತೇವೆ. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ ಇಲ್ಲೋ ನನಗೆ ಗೊತ್ತಿಲ್ಲ, ಗುಡಿಗಳು, ಮಠಗಳು, ಮಂದಿರಗಳು, ಆ ಗುಡಿಗಳ ಗೋಡೆಗಳು ಎಷ್ಟು ಪ್ರಾರ್ಥನೆಯನ್ನ ಕೇಳಿವೆಯೋ ನನಗೆ ಗೊತ್ತಿಲ್ಲ. ಆದರೆ ಗುಡಿಗುಂಡಾರಗಳ, ಮಠ ಮಂದಿರಗಳ ಗೋಡೆಗಳು ಕೇಳದೆ ಎಷ್ಟು ಸಾವಿರ ಪಟ್ಟು ಪ್ರಾರ್ಥನೆಯನ್ನ ಯಾವ ಗೋಡೆಗಳು ಕೇಳಿರ್ತಾವೆ ಅಂದ್ರೆ ಆಸ್ಪತ್ರೆಯ ಗೋಡೆಗಳು ಕೇಳಿರ್ತಾವೆ ಅಂತಕ್ಕಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಆ ಕಾರಣಕ್ಕಾಗಿ ವೈದ್ಯರಿಗೆ ನಾವು ಏನಂತ ಕರೀತೇವೆ ಅಂದ್ರೆ ದೇವರು ಅಂತ ಕರೀತೇವೆ. ಕಾರಣ ಇನ್ನೊಬ್ಬರಿಗೆ ಮರುಜೀವವನ್ನು ಕೊಡತಕ್ಕಂಥದ್ದು ಎಲ್ಲರಿಗೂ ಸಾಧ್ಯ ಇಲ್ಲ. ಡಾಕ್ಟರ್ ಅಭಿಜಿತ್ ಕೊಗನೊಳಿ ಅವರ ಉಪಸ್ಥಿತಿಯಲ್ಲಿ ಪ್ರಾರಂಭದಲ್ಲಿ ಆಶಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವತಿಯಿಂದ ಇಬ್ಬರು ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಿ ಆಸ್ಪತ್ರೆಯ ವಿವಿಧ ವಿಭಾಗಗಳನ್ನು ರಿಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಗಣ್ಯರನ್ನು ಸನ್ಮಾನಿಸಲಾಯಿತು. ಆಶಾ ಗ್ರೂಪ್ ವತಿಯಿಂದ ಡಾಕ್ಟರ್ ಮೃತ್ಯುಂಜಯ ಜಂಗ್ಲೆ, ಡಾಕ್ಟರ್ ಸಂದೇಶ್ ಜಂಗ್ಲೆ, ಹರ್ಷವರ್ಧನ್ ಹಾಗೂ ರಾಜವರ್ಧನ್ ಗೆವಿಸೆ ಮತ್ತು ಉಮೇಶ್ ವಾಗ್ಮೋಡೆ ಅವರ ಸಂಯುಕ್ತ ಪ್ರಯತ್ನದಿಂದ ಬೇಡ್ಗಿಹಾಳ್ ಚಿಕ್ಕೋಡಿ ರಸ್ತೆಯ ಶಮನೇವಾಡಿಯಲ್ಲಿ ಆಸ್ಪತ್ರೆ ಸ್ಥಾಪಿಸಲಾಗಿದ್ದು, ಆಸ್ಪತ್ರೆಯಲ್ಲಿ ಸುವ್ಯವಸ್ಥಿತ ಐಸಿಯು, ಆಧುನಿಕ ಆಪರೇಷನ್ ಥಿಯೇಟರ್, 24 ಗಂಟೆಗಳ ಔಷಧ ಸೇವೆ, ರಕ್ತ ಹಾಗೂ ಮೂತ್ರ ಪರೀಕ್ಷಾ ಸೌಲಭ್ಯ, ಆಂಬ್ಯುಲೆನ್ಸ್ ವಾಹನ ಸೇರಿದಂತೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿರುತ್ತವೆ. ಇಲ್ಲಿ ಮೆಡಿಸಿನ್, ಜನರಲ್ ಸರ್ಜರಿ, ಮೆಟ್ರಾಲಜಿ, ಫಿಸಿಯೋಥೆರಪಿ, ಯೂರಾಲಜಿ, ಗೈನಕಾಲಜಿ, ಆರ್ಥೋಪೆಡಿಕ್, ನೇತ್ರರೋಗ ಸೇರಿದಂತೆ ವಿವಿಧ ತಜ್ಞ ಚಿಕಿತ್ಸೆಗಳು ಲಭ್ಯವಿದ್ದು, ಬೇಡ್ಗಿಹಾಳ್ ಸಹಿತ ಸುತ್ತಮುತ್ತಲಿನ 17 ಗ್ರಾಮಗಳ ನಾಗರಿಕರು ಇದರ ಪ್ರಯೋಜನ ಪಡೆದುಕೊಳ್ಳಲಿದ್ದಾರೆ. ಈ ವೇಳೆ ಡಾಕ್ಟರ್ ಅಭಿಜಿತ್ ಕೊಗನೊಳಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸುದರ್ಶನ್ ಕೋತ್, ಹಾಲ್ಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಜಯಕುಮಾರ್ ಖೋತ್, ರಾಹುಲ್ ಪಾಟೀಲ್, ಡಾಕ್ಟರ್ ಬಿಎ ಮಾನೆ ಭೋಜ್, ಆರ್ಬಿ ಕೋತ್, ಸುರೇಶ್ ಕೋತ್, ಬಾವು ಸಾಹೇಬ್ ಕೋತ್, ಡಾಕ್ಟರ್ ಅಭಿಜಿತ್ ಸುತಾರ್, ಡಾಕ್ಟರ್ ಮೃತ್ಯುಂಜಯ್ ಜಂಗ್ಲೆ, ಡಾಕ್ಟರ್ ಸಂದೇಶ್ ಜಂಗ್ಲೆ, ಹರ್ಷವರ್ಧನ್ ಹಾಗೂ ರಾಜವರ್ಧನ್ ಗೆವಿಸೆ, ಉಮೇಶ್ ವಾಗ್ಮೋಡಿ, ರೂಪಾಲಿ ಕಪಾಲೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ उपस्थितरिद्ದರು. हृदयविकार याची राजधानी जगाची झालेला आहे. त्यासाठी आपल्याला सर्वांनाच एका विशिष्ट वयानंतर किंवा लवकर सुद्धा असे आता पेशंट तरुण वयातही ब्लड प्रेशर, डायबिटीज आणि हृदयविकाराचे दिसायला लागले. त्यामुळे ही अशा तऱ्हेच्या ट्रीटमेंटची आवश्यकता ही अगदी खेडोपाड्यात जवळपास for this auspicious occasion of the opening of hospital. ಪಂಚ್ ನ್ಯೂಸ್ಗಾಗಿ ಶಮನೇವಾಡಿಯಿಂದ ಕೃಷ್ಣ ಅರಗೆ.